ಇವತ್ತು ರೆಡಿಮೇಡ್ ಬಟ್ಟೆಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಏಪ್ರಿಲ್ನಲ್ಲಿ ರೆಡಿಮೇಡ್ ಬಟ್ಟೆ ದರ ಏರಿಕೆ ಆಗೋದು ಬಹುತೇಕ ನಿಶ್ಚಿತ, ಫಿಕ್ಸ್. 10ರಿಂದ 15% ಬಟ್ಟೆಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. 10ರಿಂದ 15% ಬೆಲೆ ಏರಿಕೆ ಆಗುತ್ತೆ, ಆ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಇಂಕ್ ಸಿಗದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಬೆಂಗಳೂರಿನ ಚಿಕ್ಕಪೇಟೆಯ ಬಟ್ಟೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಯುದ್ಧದ ಸಂಘರ್ಷ ಒಂದಷ್ಟು ಏನೋ ಈಗ ತೈಲಗೆ ಎಫೆಕ್ಟ್ ಅನ್ನು ಕೊಟ್ಟಿತ್ತು. ಅದಾದ ಬಳಿಕ ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಅನ್ನು ಕೊಟ್ಟಿರುವಂತದ್ದು. ಏನೋ ಏಪ್ರಿಲ್ 1ನೇ ತಾರೀಕಿನಿಂದ ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೇರುತ್ತೆ. ಅಂದ್ರೆ 10% ರಿಂದ 15% ಏರುವ ಸಾಧ್ಯತೆ ಇದೆ. ಹೀಗಾಗಿ ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಇದೀವಿ. ಇಲ್ಲಿನ ವ್ಯಾಪಾರಸ್ಥರಿದ್ರೆ ಮಾತಾಡಿಸ್ತೀನಿ. ವಿಜಯ್ ಸರ್, ನಮಸ್ತೆ. ನಮಸ್ಕಾರ. ಈಗ ಮೊನ್ನೆ ತಾನೇ ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಯುದ್ಧದ ಎಫೆಕ್ಟ್ ಇಂದ. ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಕಚ್ಚಾ ವಸ್ತುಗಳು, ಅಂದ್ರೆ ಬಟ್ಟೆ ಉತ್ಪಾದನೆಗೆ ಬೇಕಾದಂತ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ. ಹಿಂಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಏನು ಸಿಗ್ತಾ ಇಲ್ಲ. ಅದರಿಂದ ಬಟ್ಟೆ ಒಂದು ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೇರುವ ಸಾಧ್ಯತೆ ಇದೆ ಏಪ್ರಿಲ್ 1ನೇ ತಾರೀಕು. ಈ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಯುದ್ಧ ನಡೀತಾ ಇದೆ, ಗ್ಯಾಸ್ ಸಮಸ್ಯೆನೂ ಇದೆ. ಇವಾಗ ಏಪ್ರಿಲ್ ಇಂದ 15ನೇ ತಾರೀಕು ತನಕ, ನಿಮ್ಗೆ 1ನೇ ತಾರೀಕಿಂದ 15ನೇ ತಾರೀಕು ತನಕ ಇನ್ಕ್ರೀಸ್ ಮಾಡಿರ್ತೀವಿ ಹೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಹಬ್ಬದ ಟೈಮ್ನಲ್ಲಿ ಪ್ರಾಡಕ್ಟು ಕಡಿಮೆ ಇದೆ, ಸೇಲು ಕಡಿಮೆ ಇದೆ, ರಂಜಾನು ಹೋಗಾಯಿತು. ತುಂಬಾ ಸ್ಟೈನ್ ಇದೆ ಸರ್. ವ್ಯಾಪಾರನಲ್ಲಿ ಅಷ್ಟೊಂದು ಇದೂ ಇಲ್ಲ ಸರ್. ಇವಾಗ ಪ್ರಾಡಕ್ಟು ನೀವು ನೋಡ್ತಾ ಇದ್ದೀರಾ, ಕಚ್ಚಾ ಅದನ್ನು ಸಿಗ್ತಾ ಇಲ್ಲ. ಮುಂಚೆ ತರ ಇಲ್ಲ ಸರ್. ಮೇನ್ ನಾನು ಹೇಳ್ತಾ ಇದ್ದೀನಿ, ಯುದ್ಧದಿಂದ ಎಲ್ಲ ಸಮಸ್ಯೆ ಬರ್ತಾ ಇದೆ ಸರ್. ಎಲ್ಲಿಂದ ಬಟ್ಟೆ ತರಿಸ್ತೀರಾ? ಪ್ರತಿ ತಿಂಗಳು ಎಷ್ಟೆಲ್ಲ ಬಟ್ಟೆ ತರಿಸ್ತೀರಾ? ಎಲ್ಲಿಂದ ಬರುತ್ತೆ ನಿಮ್ ಬಟ್ಟೆ? ಸರ್, ನಮ್ದು ಸೂರತ್ ಇಂದ ಬರುತ್ತೆ, ಬಾಂಬೆಯಿಂದ, ದಿಲ್ಲಿಯಿಂದ, ಕಲ್ಕತ್ತಾಯಿಂದ, ಎಲ್ಲಾ ಕಡೆಯಿಂದ ಬರುತ್ತೆ. ಬಟ್ ಇವಾಗ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಈಗ ಏಪ್ರಿಲ್ 1ನೇ ತಾರೀಕಿಂದ 10ರಿಂದ 15% ಅಂದ್ರೆ ರೆಡಿಮೇಡ್ ಬಟ್ಟೆಗಳ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು. 10ರಿಂದ 15 ಹೆಚ್ಚಳ ಮಾಡ್ತಾರೆ ಅಂತ ಸುದ್ದಿ ಇದೆ. ಆಕ್ಚುಲಿ ಮುಂಚೆನೂ ತುಂಬಾ ಜಾಸ್ತಿ ಇದೆ. ಮುಂಚೆ 12% ಇತ್ತು, ಇವತ್ತು 2005 ಮೇಲೆ ಎಲ್ಲ 18% ಆಗೋಯ್ತು. ಇನ್ನು ಅವ್ರು 15% ಮಾಡಿದ್ರೆ ಪ್ರಾಬ್ಲಮ್ ತುಂಬಾ ಕಷ್ಟ ಆಗುತ್ತೆ. ಇದು ನಿಜಕ್ಕೂ ಗ್ರಾಹಕರಿಗೆಲ್ಲ ಒಂದ್ ಕಡೆ ಬರೆ ಆಗುತ್ತಾ? 100% ಪ್ರಾಬ್ಲಮ್ ಆಗುತ್ತೆ, ಅದು ನಿಜ. ಯಾಕೆ 18% ಆದ್ಮೇಲೆನೂ ತುಂಬಾ ರೇಟ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಮುಂಚೆ ಅದು 5,000 ಒಳಗಡೆ, ಇವಾಗ ನೋಡಿ ನಮ್ದು ಬ್ರೈಡಲ್ ವೇರ್ ಇದೆ, ನಮ್ಗೆ ಎಲ್ಲ 7,000 ಮೇಲೆನೆಲ್ಲ ಪರ್ಚೇಸಿಂಗ್ ಇದೆ. ಅದರಲ್ಲಿ 18% ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ನೀವು ಹೇಳ್ತದೆ 15% ಇನ್ನ ಮಾಡಿದ್ರೆ ಬಾಯರ್ಗೆ ತುಂಬಾ ಪ್ರಾಬ್ಲಮ್, ಇನ್ನೂ ಬಿಸ್ನೆಸ್ ಇನ್ನ ಕಮ್ಮಿ ಆಗ್ಬಿಡುತ್ತೆ. ಪ್ರಕಾರ ಈಗ ಇಂಕು ಅದೆಲ್ಲ ಸಿಗ್ತಿಲ್ಲ, ನಿಮಗೂ ಕೂಡ ಹೆವಿ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಜನ ಕಡಿಮೆ ಇದೆ ಅಂತ ಒಳಗ್ ಬರ್ತಾರೆ. ಇಲ್ಲಿ ರೇಟ್ ಕೇಳಿದಾಗ ಗಾಬರಿ ಆಗ್ತಾ ಇದೆ ಸರ್. ರೇಟು ಒಪ್ಕೊಳ್ತೀನಿ ಸರ್, ಇನ್ಕ್ರೀಸ್ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಕೈನಲ್ಲಿ ಏನಿಲ್ಲ ಸರ್. ಯಾಕೆಂದ್ರೆ ಅಲ್ಲಿಂದ ಇನ್ಕ್ರೀಸ್ ಆಗಿದ್ಮೇಲೆ ನಾವು ಮಾಡಲೇಬೇಕು ಸರ್. ಈ ಇರೋ ವ್ಯಾಪಾರಕ್ಕೆ ಪರಿಸ್ಥಿತಿ ತುಂಬಾ ಕಷ್ಟ ಆಗತ್ತೆ ಸರ್. ಇನ್ಕ್ರೀಸ್ ಮಾಡಿದ್ರೆ ಜನರಿಗೆ ತಾನೇ ಸಮಸ್ಯೆ ಸರ್. 100% ಸಮಸ್ಯೆ ಇದೆ. ಆಲ್ರೆಡಿ 18% ಮಾಡಿದ್ದಾರೆ, ಇನ್ನು 15% ಇನ್ಕ್ರೀಸ್ ಆದ್ರೆ 100% ಪ್ರಾಬ್ಲಮ್ ಆಗುತ್ತೆ, ಇನ್ನ ಬಿಸ್ನೆಸ್ ಡಲ್ ಆಗುತ್ತೆ. ಓಕೆ ಸರ್. ಇದಿಷ್ಟು ಏನೋ ಬಟ್ಟೆ ವ್ಯಾಪಾರಸ್ಥರಾಗಿರ್ತಕ್ಕಂಥ ಮಾತು. ಯಾಕಂತ ಹೇಳಿದ್ರೆ ಈಗಾಗಲೇ ಹೆಚ್ಚಿಗೆ ಇದೆ. ಮತ್ತೇನು ಏಪ್ರಿಲ್ 1ನೇ ತಾರೀಕಿಂದ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಇಂಕ್ ಸಿಗ್ತಾ ಇಲ್ಲ ಎನ್ನುವಂಥದ್ದು ಎಲ್ಲ ಒಂದ್ ಕಡೆ ಬಟ್ಟೆ ವ್ಯಾಪಾರಸ್ಥರ ಮೇಲೆ ಬರೆ ಹೇಳಿದ್ರೆ ಇನ್ನು ಮತ್ತಷ್ಟು ಜನ ಸಮಸ್ಯೆಗೆ ಸಿಲುಕ್ತಾರೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಇವತ್ತು ರೆಡಿಮೇಡ್ ಬಟ್ಟೆಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಏಪ್ರಿಲ್ನಲ್ಲಿ ರೆಡಿಮೇಡ್ ಬಟ್ಟೆ ದರ ಏರಿಕೆ ಆಗೋದು ಬಹುತೇಕ ನಿಶ್ಚಿತ, ಫಿಕ್ಸ್. 10ರಿಂದ 15% ಬಟ್ಟೆಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. 10ರಿಂದ 15% ಬೆಲೆ ಏರಿಕೆ ಆಗುತ್ತೆ, ಆ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಇಂಕ್ ಸಿಗದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಬೆಂಗಳೂರಿನ ಚಿಕ್ಕಪೇಟೆಯ ಬಟ್ಟೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಯುದ್ಧದ ಸಂಘರ್ಷ ಒಂದಷ್ಟು ಏನೋ ಈಗ ತೈಲಗೆ ಎಫೆಕ್ಟ್ ಅನ್ನು ಕೊಟ್ಟಿತ್ತು. ಅದಾದ ಬಳಿಕ ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಅನ್ನು ಕೊಟ್ಟಿರುವಂತದ್ದು. ಏನೋ ಏಪ್ರಿಲ್ 1ನೇ ತಾರೀಕಿನಿಂದ ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೇರುತ್ತೆ. ಅಂದ್ರೆ 10% ರಿಂದ 15% ಏರುವ ಸಾಧ್ಯತೆ ಇದೆ. ಹೀಗಾಗಿ ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಬಟ್ಟೆ ಅಂಗಡಿಯಲ್ಲಿ ಇದೀವಿ. ಇಲ್ಲಿನ ವ್ಯಾಪಾರಸ್ಥರಿದ್ರೆ ಮಾತಾಡಿಸ್ತೀನಿ. ವಿಜಯ್ ಸರ್, ನಮಸ್ತೆ. ನಮಸ್ಕಾರ. ಈಗ
ಮೊನ್ನೆ ತಾನೇ ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಯುದ್ಧದ ಎಫೆಕ್ಟ್ ಇಂದ. ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಕಚ್ಚಾ ವಸ್ತುಗಳು ಅಂದ್ರೆ ಬಟ್ಟೆ ಉತ್ಪಾದನೆಗೆ ಬೇಕಾದಂತ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಹಿಂಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ಸಿಗ್ತಾ ಇಲ್ಲ. ಸೊ ಅದರಿಂದ ಬಟ್ಟೆ ಒಂದು ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೆ ಏರುವ ಸಾಧ್ಯತೆ ಇದೆ ಏಪ್ರಿಲ್ 1ನೇ ತಾರೀಕು. ಈ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಯುದ್ಧ ನಡೀತಾ ಇದೆ, ಗ್ಯಾಸ್ ಸಮಸ್ಯೆನೂ ಇದೆ. ಇವಾಗ ಏಪ್ರಿಲ್ ಇಂದ 15 ತಾರೀಕು ತನಕ ನಿಮ್ಗೆ 1ನೇ ತಾರೀಕಿಂದ 15ನೇ ತಾರೀಕು ತನಕ ಇನ್ಕ್ರೀಸ್ ಮಾಡಿತೀವಿ ಹೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಹಬ್ಬದ ಟೈಮ್ನಲ್ಲಿ ಪ್ರಾಡಕ್ಟು ಕಡಿಮೆ ಇದೆ, ಸೇಲು ಕಡಿಮೆ ಇದೆ, ರಂಜಾನು ಹೋಗಾಯ್ತು. ಸೊ ತುಂಬಾ ಸ್ಟೈನ್ ಇದೆ ಸರ್. ಸೊ ವ್ಯಾಪಾರನಲ್ಲಿ ಅಷ್ಟೊಂದು ಇದೂ ಇಲ್ಲ ಸರ್. ಇವಾಗ ಪ್ರಾಡಕ್ಟ್ ನೀವು ನೋಡ್ತಾ ಇದ್ದೀರಾ, ಕಚ್ಚಾ ಅದನ್ನು ಸಿಗ್ತಾ ಇಲ್ಲ. ಸೊ ಮುಂಚೆ ತರ ಇಲ್ಲ ಸರ್. ಮೇನ್ ನಾನು ಹೇಳ್ತಾ ಇದ್ದೀನಿ, ಯುದ್ಧದಿಂದ ಎಲ್ಲ ಸಮಸ್ಯೆ ಬರ್ತಾ ಇದೆ ಸರ್. ನೀವು ಎಲ್ಲಿಂದ ಬಟ್ಟೆ ತರಿಸ್ತೀರಾ? ಸೊ ಪ್ರತಿ ತಿಂಗಳು ಎಷ್ಟೆಲ್ಲ ಬಟ್ಟೆ ತರಿಸ್ತೀರಾ? ಎಲ್ಲಿಂದ ಬರುತ್ತೆ ನಿಮ್ ಬಟ್ಟೆ? ಸರ್ ನಮ್ದು ಸೂರತ್ ಇಂದ ಬರುತ್ತೆ, ಬಾಂಬೆಯಿಂದ, ದಿಲ್ಲಿಯಿಂದ, ಕಲ್ಕತ್ತಾಯಿಂದ, ಎಲ್ಲಾ ಕಡೆಯಿಂದ ಬರುತ್ತೆ. ಬಟ್ ಇವಾಗ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಈಗ ಏಪ್ರಿಲ್ 1ನೇ ತಾರೀಕಿಂದ 10ರಿಂದ 15% ಅಂದ್ರೆ ರೆಡಿಮೇಡ್ ಬಟ್ಟೆಗಳ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು. 10ರಿಂದ 15 ಹೆಚ್ಚಳ ಮಾಡ್ತಾರೆ ಅಂತ ಸುದ್ದಿ ಇದೆ. ಆಕ್ಚುಲಿ ಮುಂಚೆನೂ ತುಂಬಾ ಜಾಸ್ತಿ ಇದೆ. ಮುಂಚೆ 12% ಇತ್ತು, ಇವತ್ತು 2005 ಮೇಲೆ ಎಲ್ಲ 18% ಆಗೋಯ್ತು. ಇನ್ನು ಅವ್ರು 15% ಮಾಡಿದ್ರೆ ಪ್ರಾಬ್ಲಮ್ ತುಂಬಾ ಕಷ್ಟ ಆಗುತ್ತೆ. ಇದು ನಿಜಕ್ಕೂ ಗ್ರಾಹಕರಿಗೆಲ್ಲ ಒಂದ್ ಕಡೆ ಬರೆ ಆಗುತ್ತಾ? 100% ಪ್ರಾಬ್ಲಮ್ ಆಗುತ್ತೆ, ಅದು ನಿಜ. ಯಾಕೆ 18% ಆದ್ಮೇಲೆ ತುಂಬಾ ರೇಟ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಮುಂಚೆ ಅದು 5,000 ಒಳಗಡೆ, ಇವಾಗ ನೋಡಿ ನಮ್ದು ಬ್ರೈಡಲ್ ವೇರ್ ಇದೆ, ನಮ್ಗೆ ಎಲ್ಲ 7,000 ಮೇಲೆನೆಲ್ಲ ಪರ್ಚೇಸಿಂಗ್ ಇದೆ. ಅದರಲ್ಲಿ 18% ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ನೀವು ಹೇಳ್ತದೆ 15% ಇನ್ನ ಮಾಡಿದ್ರೆ ಬಾಯರ್ಗೆ ತುಂಬಾ ಪ್ರಾಬ್ಲಮ್, ಇನ್ನೂ ಬಿಸ್ನೆಸ್ ಇನ್ನ ಕಮ್ಮಿ ಆಗ್ಬಿಡುತ್ತೆ. ಪ್ರಕಾರ ಈಗ ಇಂಕು ಅದೆಲ್ಲ ಸಿಗ್ತಿಲ್ಲ. ಸೊ ನಿಮಗೂ ಕೂಡ ಹೆವಿ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಜನ ಕಡಿಮೆ ಇದೆ ಅಂತ ಒಳಗ್ ಬರ್ತಾರೆ. ಸೊ ಇಲ್ಲಿ ರೇಟ್ ಕೇಳಿದಾಗ ಗಾಬರಿ ಆಗ್ತಾ ಇರುತ್ತೆ. ಸರ್ ರೇಟು ಒಪ್ಕೊಳ್ತೀನಿ ಸರ್, ಇನ್ಕ್ರೀಸ್ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಕೈನಲ್ಲಿ ಏನಿಲ್ಲ ಸರ್. ಯಾಕೆಂದ್ರೆ ಅಲ್ಲಿಂದ ಇನ್ಕ್ರೀಸ್ ಆಗಿದ್ಮೇಲೆ ನಾವು ಮಾಡಲೇಬೇಕು ಸರ್. ಈ ಇರೋ ವ್ಯಾಪಾರಕ್ಕೆ ಪರಿಸ್ಥಿತಿ ತುಂಬಾ ಕಷ್ಟ ಆಗತ್ತೆ ಸರ್. ಇನ್ಕ್ರೀಸ್ ಮಾಡಿದ್ರೆ ಜನರಿಗೆ ತಾನೇ ಸಮಸ್ಯೆ ಆಗುತ್ತೆ ಸರ್. 100% ಸಮಸ್ಯೆ ಇದೆ. ಆಲ್ರೆಡಿ 18% ಮಾಡಿದ್ದಾರೆ, ಇನ್ನು 15% ಇನ್ಕ್ರೀಸ್ ಆದ್ರೆ 100% ಪ್ರಾಬ್ಲಮ್ ಆಗುತ್ತೆ, ಇನ್ನ ಬಿಸ್ನೆಸ್ ಡಲ್ ಆಗುತ್ತೆ. ಓಕೆ ಸರ್. ಸೊ ಇದಿಷ್ಟು ಏನೋ ಬಟ್ಟೆ ವ್ಯಾಪಾರಸ್ಥರಾಗಿರ್ತಕ್ಕಂಥ ಮಾತು. ಯಾಕಂತ ಹೇಳಿದ್ರೆ ಈಗಾಗಲೇ ಹೆಚ್ಚಿಗೆ ಇದೆ. ಸೊ ಮತ್ತೆ ಏನು ಏಪ್ರಿಲ್ 1ನೇ ತಾರೀಕಿಂದ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಇಂಕ್ ಸಿಗ್ತಾ ಇಲ್ಲ ಎನ್ನುವಂಥದ್ದು ಎಲ್ಲೋ ಒಂದ್ ಕಡೆ ಬಟ್ಟೆ ವ್ಯಾಪಾರಸ್ಥರ ಮೇಲೆ ಬರೆ ಹೇಳಿದ್ರೆ ಇನ್ನು ಮತ್ತಷ್ಟು ಜನ ಸಮಸ್ಯೆಗೆ ಸಿಲುಕ್ತಾರೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗನಹಳ್ಳಿ, ರಿಪಬ್ಲಿಕ್ ಕನ್ನಡ. ಇವತ್ತು ರೆಡಿಮೇಡ್ ಬಟ್ಟೆಗೂ ಕೂಡ ಅದರ ಬಿಸಿ ತಟ್ತಾ ಇದೆ. ಏಪ್ರಿಲ್ನಲ್ಲಿ ರೆಡಿಮೇಡ್ ಬಟ್ಟೆ ದರ ಏರಿಕೆ ಆಗೋದು ಬಹುತೇಕ ನಿಶ್ಚಿತ, ಫಿಕ್ಸ್. 10ರಿಂದ 15% ಶೇಕಡಾವಾರು ಬಟ್ಟೆಗಳ ಬೆಲೆ ಏರಿಕೆ ಸಾಧ್ಯತೆ ಇದೆ. 10ರಿಂದ 15% ಬೆಲೆ ಏರಿಕೆ ಆಗುತ್ತೆ, ಆ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಇಂಕ್ ಸಿಗದ ಹಿನ್ನೆಲೆಯಲ್ಲಿ ಬೆಲೆ ಏರಿಕೆ ಮಾಡುವಂತ ಸಾಧ್ಯತೆ ಇದೆ. ಬಟ್ಟೆ ಉತ್ಪಾದನೆಗೆ ಬೇಕಾದಂತಹ ಕಚ್ಚಾ ವಸ್ತುಗಳಲ್ಲಿ ಸಮಸ್ಯೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಬೆಂಗಳೂರಿನ ಚಿಕ್ಕಪೇಟೆಯ ಬಟ್ಟೆ ವ್ಯಾಪಾರಸ್ಥರು ಕಂಗಾಲಾಗಿದ್ದಾರೆ. ಯುದ್ಧದ ಸಂಘರ್ಷ ಒಂದಷ್ಟು ಏನೋ ಈಗ ತೈಲಗೆ ಎಫೆಕ್ಟ್ ಅನ್ನ ಕೊಟ್ಟಿತ್ತು. ಅದಾದ ಬಳಿಕ ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಅನ್ನ ಕೊಟ್ಟಿರುವಂತದ್ದು. ಏನೋ ಏಪ್ರಿಲ್ 1ನೇ ತಾರೀಕಿನಿಂದ ಸೊ ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೇರುತ್ತೆ. ಅಂದ್ರೆ 10%ರಿಂದ 15% ಏರುವ ಸಾಧ್ಯತೆ ಇದೆ. ಹೀಗಾಗಿ ನಾವಿರ್ತಕ್ಕಂಥದ್ದು ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ. ಸೊ ಬಟ್ಟೆ ಅಂಗಡಿಯಲ್ಲಿ ಇದೀವಿ. ಸೊ ಇಲ್ಲಿನ ವ್ಯಾಪಾರಸ್ಥರಿದ್ರೆ ಮಾತಾಡ್ತೀನಿ. ವಿಜಯ್ ಸರ್ ನಮಸ್ತೆ. ನಮಸ್ಕಾರ. ಈಗ ಮೊನ್ನೆ ತಾನೇ ಗ್ಯಾಸ್ ಸಿಕ್ಕಾಪಟ್ಟೆ ಸಮಸ್ಯೆ ಆಗಿತ್ತು ಯುದ್ಧದ ಎಫೆಕ್ಟ್ ಇಂದ. ಈಗ ಬಟ್ಟೆ ಉದ್ಯಮಕ್ಕೂ ಕೂಡ ಎಫೆಕ್ಟ್ ಆಗಿದೆ. ಯಾಕಂತ ಹೇಳಿದ್ರೆ ಅಲ್ಲಿನ ಕಚ್ಚಾ ವಸ್ತುಗಳು ಅಂದ್ರೆ ಬಟ್ಟೆ ಉತ್ಪಾದನೆಗೆ ಬೇಕಾದಂತ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಹಿಂಕ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಏನು ಸಿಗ್ತಾ ಇಲ್ಲ. ಸೊ ಅದರಿಂದ ಬಟ್ಟೆ ಒಂದು ರೆಡಿಮೇಡ್ ಉಡುಪುಗಳ ಬೆಲೆ ಗಗನಕ್ಕೆ ಏರುವ ಸಾಧ್ಯತೆ ಇದೆ ಏಪ್ರಿಲ್ 1ನೇ ತಾರೀಕು. ಈ ಬಗ್ಗೆ ಏನ್ ಹೇಳ್ತೀರಾ? ಏನ್ ಹೇಳೋದು ಸರ್, ಯುದ್ಧ ನಡೀತಾ ಇದೆ, ಗ್ಯಾಸ್ ಸಮಸ್ಯೆನೂ ಇದೆ. ಇವಾಗ ಏಪ್ರಿಲ್ ಇಂದ 15 ತಾರೀಕು ತನಕ ನಿಮ್ಗೆ 1ನೇ ತಾರೀಕಿಂದ 15ನೇ ತಾರೀಕು ತನಕ ಇನ್ಕ್ರೀಸ್ ಮಾಡಿತೀವಿ ಹೇಳ್ತಾ ಇದ್ದಾರೆ. ಇವಾಗ ನೋಡಿದ್ರೆ ಹಬ್ಬದ ಟೈಮ್ನಲ್ಲಿ ಪ್ರಾಡಕ್ಟು ಕಡಿಮೆ ಇದೆ, ಸೇಲು ಕಡಿಮೆ ಇದೆ, ರಂಜಾನು ಹೋಗಾಯ್ತು. ಸೊ ತುಂಬಾ ಸ್ಟೈನ್ ಇದೆ ಸರ್. ಸೊ ವ್ಯಾಪಾರನಲ್ಲಿ ಅಷ್ಟೊಂದು ಇದೂ ಇಲ್ಲ ಸರ್. ಇವಾಗ ಪ್ರಾಡಕ್ಟ್ ನೀವು ನೋಡ್ತಾ ಇದ್ದೀರಾ, ಕಚ್ಚಾ ಅದನ್ನು ಸಿಗ್ತಾ ಇಲ್ಲ. ಸೊ ಮುಂಚೆ ತರ ಇಲ್ಲ ಸರ್. ಮೇನ್ ನಾನು ಹೇಳ್ತಾ ಇದ್ದೀನಿ, ಯುದ್ಧದಿಂದ ಎಲ್ಲ ಸಮಸ್ಯೆ ಬರ್ತಾ ಇದೆ ಸರ್. ನೀವು ಎಲ್ಲಿಂದ ಬಟ್ಟೆ ತರಿಸ್ತೀರಾ? ಸೊ ಪ್ರತಿ ತಿಂಗಳು ಎಷ್ಟೆಲ್ಲ ಬಟ್ಟೆ ತರಿಸ್ತೀರಾ? ಎಲ್ಲಿಂದ ಬರುತ್ತೆ ನಿಮ್ ಬಟ್ಟೆ? ಸರ್ ನಮ್ದು ಸೂರತ್ ಇಂದ ಬರುತ್ತೆ, ಬಾಂಬೆಯಿಂದ, ದಿಲ್ಲಿಯಿಂದ, ಕಲ್ಕತ್ತಾಯಿಂದ, ಎಲ್ಲಾ ಕಡೆಯಿಂದ ಬರುತ್ತೆ. ಬಟ್ ಇವಾಗ ಸಮಸ್ಯೆ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್.
ಈಗ ಏಪ್ರಿಲ್ 1ನೇ ತಾರೀಕಿಂದ 10-15% ಅಂದ್ರೆ ರೆಡಿಮೇಡ್ ಬಟ್ಟೆಗಳ ರೇಟ್ ಜಾಸ್ತಿ ಆಗ್ತಾ ಇರುವಂತದ್ದು 10-15 ಹೆಚ್ಚಳ ಮಾಡ್ತಾರೆ ಅಂತ ಸುದ್ದಿ ಇದೆ. ಆಕ್ಚುಲಿ ಮುಂಚೆನೂ ತುಂಬಾ ಜಾಸ್ತಿ ಇದೆ. ಮುಂಚೆ 12% ಇತ್ತು, ಇವತ್ತು 2005 ಮೇಲೆ ಎಲ್ಲ 18% ಆಗೋಯ್ತು. ಇನ್ನು ಅವ್ರು 15% ಮಾಡಿದ್ರೆ ಪ್ರಾಬ್ಲಮ್ ತುಂಬಾ ಕಷ್ಟ ಆಗುತ್ತೆ. ಇದು ನಿಜಕ್ಕೂ ಗ್ರಾಹಕರಿಗೆಲ್ಲ ಒಂದ್ ಕಡೆ ಬರೆ ಆಗುತ್ತಾ? 100% ಪ್ರಾಬ್ಲಮ್ ಆಗುತ್ತೆ, ಅದು ನಿಜ. ಯಾಕೆ 18% ಆದ್ಮೇಲೆ ತುಂಬಾ ರೇಟ್ ಇನ್ಕ್ರೀಸ್ ಆಗ್ಬಿಟ್ಟಿದೆ. ಮುಂಚೆ ಅದು 5,000 ಒಳಗಡೆ, ಇವಾಗ ನೋಡಿ ನಮ್ದು ಬ್ರೈಡಲ್ ವೇರ್ ಇದೆ, ನಮ್ಗೆ ಎಲ್ಲ 7,000 ಮೇಲೆನೆಲ್ಲ ಪರ್ಚೇಸಿಂಗ್ ಇದೆ. ಅದರಲ್ಲಿ 18% ಇನ್ಕ್ರೀಸ್ ಮಾಡಿದ್ದಾರೆ. ಇವಾಗ ನೀವು ಹೇಳ್ತದೆ 15% ಇನ್ನೂ ಮಾಡಿದ್ರೆ ಬಾಯರ್ಗೆ ತುಂಬಾ ಪ್ರಾಬ್ಲಮ್, ಇನ್ನೂ ಬಿಸ್ನೆಸ್ ಇನ್ನ ಕಮ್ಮಿ ಆಗ್ಬಿಡುತ್ತೆ. ಪ್ರಕಾರ ಈಗ ಇಂಕು ಅದೆಲ್ಲ ಸಿಗ್ತಿಲ್ಲ, ಸೊ ನಿಮಗೂ ಕೂಡ ಹೆವಿ ಸಮಸ್ಯೆ ಆಗ್ತಿದೆ. ಯಾಕಂದ್ರೆ ಜನ ಕಡಿಮೆ ಇದೆ ಅಂತ ಒಳಗ್ ಬರ್ತಾರೆ, ಸೊ ಇಲ್ಲಿ ರೇಟ್ ಕೇಳಿದಾಗ ಗಾಬರಿ ಆಗ್ತಾರೆ. ಸರ್ ರೇಟು ಒಪ್ಕೊಳ್ತೀನಿ ಸರ್, ಇನ್ಕ್ರೀಸ್ ಮಾಡಲೇಬೇಕು. ಯಾಕೆಂದ್ರೆ ನಮ್ಮ ಕೈನಲ್ಲಿ ಏನಿಲ್ಲ ಸರ್. ಯಾಕೆಂದ್ರೆ ಅಲ್ಲಿಂದ ಇನ್ಕ್ರೀಸ್ ಆಗಿದ್ಮೇಲೆ ನಾವು ಮಾಡಲೇಬೇಕು ಸರ್. ಈ ಇರೋ ವ್ಯಾಪಾರಕ್ಕೆ ಪರಿಸ್ಥಿತಿ ತುಂಬಾ ಕಷ್ಟ ಆಗತ್ತೆ ಸರ್. ಇನ್ಕ್ರೀಸ್ ಮಾಡಿದ್ರೆ ಜನರಿಗೆ ತಾನೇ ಸಮಸ್ಯೆ ಆಗುತ್ತೆ ಸರ್. 100% ಸಮಸ್ಯೆ ಇದೆ. ಆಲ್ರೆಡಿ 18% ಮಾಡಿದ್ದಾರೆ, ಇನ್ನು 15% ಇನ್ಕ್ರೀಸ್ ಆದ್ರೆ 100% ಪ್ರಾಬ್ಲಮ್ ಆಗುತ್ತೆ, ಇನ್ನ ಬಿಸ್ನೆಸ್ ಡಲ್ ಆಗುತ್ತೆ. ಓಕೆ ಸರ್, ಸೊ ಇದಿಷ್ಟು ಏನೋ ಬಟ್ಟೆ ವ್ಯಾಪಾರಸ್ಥರಾಗಿರ್ತಕ್ಕಂಥ ಮಾತು. ಯಾಕಂತ ಹೇಳಿದ್ರೆ ಈಗಾಗಲೇ ಹೆಚ್ಚಿಗೆ ಇದೆ. ಸೊ ಮತ್ತೆ ಏನು ಏಪ್ರಿಲ್ 1ನೇ ತಾರೀಕಿಂದ ಕಚ್ಚಾ ವಸ್ತುಗಳು ಸಿಗ್ತಾ ಇಲ್ಲ, ಇಂಕ್ ಸಿಗ್ತಾ ಇಲ್ಲ ಎನ್ನುವಂಥದ್ದು ಎಲ್ಲ ಒಂದ್ ಕಡೆ ಬಟ್ಟೆ ವ್ಯಾಪಾರಸ್ಥರ ಮೇಲೆ ಬರೆ ಹೇಳಿದ್ರೆ ಇನ್ನು ಮತ್ತಷ್ಟು ಜನ ಸಮಸ್ಯೆಗೆ ಸಿಲುಕ್ತಾರೆ ಎನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧುಕುಮಾರ್ ಜೊತೆ ಪ್ರವೀಣ್ ಕುಮಾರ್ ಸಲಗ್ನಳ್ಳಿ, ರಿಪಬ್ಲಿಕ್.